ಇವತ್ತು ಇಲ್ಲಿ ನಾಯಿಗಳ ಒಂದು ದೊಡ್ಡ ರೇಸಿಂಗ್ ಕಾಂಪಿಟೇಷನ್ ಇತ್ತು. ಇದನ್ನ ನೋಡಕ್ಕೆ ಲಕ್ಷಾಂತರ ಜನ ಸೇರಿರ್ತಾರೆ. ಈ ರೇಸ್ ನಲ್ಲಿ ಭಾಗವಹಿಸೋ ಎಲ್ಲಾ ನಾಯಿಗಳಿಗೂ ಫಸ್ಟ್ IQ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ದೇಸಿ ನಾಯಿನ ಕೂಡ ಕರ್ಕೊಂಡು ಬಂದಿರ್ತಾರೆ. ಅದರ ಮುಂದೆ ಬಾಲ್ ಇರೋ ಗ್ಲಾಸ್ ನ ಹುಡುಕಿ ಅಂದಾಗ ಅದು ಫಸ್ಟ್ ಟೈಮ್ ನಲ್ಲೇ ಪಾಸ್ ಆಗೋಗುತ್ತೆ. ಆದ್ರೆ ಇವಾಗ ಆ ಎರಡು ನಾಯಿಗಳು ಇಬ್ರು ಹುಡುಗಿಯರ ಮಧ್ಯೆ ಇದ್ದ ಕರೆಕ್ಟ್ ಆದ ಬಾಲ್ ಗ್ಲಾಸ್ ನ ಹುಡುಕ್ಬೇಕಾಗಿತ್ತು. ಆದ್ರೆ ಆ ದೇಸಿ ನಾಯಿ ಸಿಕ್ಕಾಪಟ್ಟೆ ಶಾರ್ಪ್ ಇತ್ತು. ಅದಕ್ಕೆ ಸ್ವಲ್ಪ ಸೌಂಡ್ ಆದ್ರೂ ಸಾಕಿತ್ತು, ಈಸಿಯಾಗಿ ಕಂಡು ಹಿಡಿತಾ ಇತ್ತು. ಕೊನೆಗೆ ಬರೀ 3 ನಾಯಿಗಳು ಮಾತ್ರ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆಗ್ತವೆ. ಇವಾಗ ಆ ಕೊನೆ ರೌಂಡ್ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಇದರಲ್ಲಿ ಎಲ್ಲಾ ನಾಯಿಗಳು ತುಂಬಾ ಕಷ್ಟದ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದ್ರೆ ಆ ದೇಸಿ ನಾಯಿ ಮಾತ್ರ ಈ ರೇಸ್ ನಲ್ಲಿ ಬೇರೆ ಎಲ್ಲಾ ನಾಯಿಗಳಿಗಿಂತ ಹಿಂದೆ ಉಳಿದು ಬಿಡುತ್ತೆ. ಆದ್ರೂ ಕೂಡ ಆ ಮ್ಯಾಜಿಕ್ ಮನೆ ಒಳಗೆ ಹೋದಾಗ ಎಲ್ಲಾ ನಾಯಿಗಳಿಗಿಂತ ಫಸ್ಟ್ ಇದೇ ಆಚೆ ಬರುತ್ತೆ. ಆದ್ರೆ ಇವಾಗ ಅದರ ಮುಂದೆ ಒಂದು ದೊಡ್ಡ ಟಾಸ್ಕ್ ಬರುತ್ತೆ. ಅದನ್ನ ನೋಡಿ ಆ ನಾಯಿ ಸ್ವಲ್ಪ ಹೆದರ್ಕೊಳ್ಳುತ್ತೆ. ಯಾಕಂದ್ರೆ ಅದು ಉರಿತಿರೋ ಬೆಂಕಿಯ ಟೈರ್ ಗಳ ಮಧ್ಯೆ ಹಾರಿ ಹೋಗ್ಬೇಕಾಗಿತ್ತು. ಆದ್ರೆ ಒಂದು ನಾಯಿ ಹಾರಿ ಹೋದಾಗ ಇದು ಕೂಡ ಧೈರ್ಯ ಮಾಡಿ ಹಾರಿ ಪಾಸ್ ಆಗೋಗುತ್ತೆ. ಲಾಸ್ಟ್ ರೌಂಡ್ ನಲ್ಲಿ ಆ ಇನ್ನೊಂದು ನಾಯಿ ಒಂದು ದೊಡ್ಡ ಗುಂಡಿಯಲ್ಲಿ ಬಿದ್ಬಿಡುತ್ತೆ. ಈ ದೇಸಿ ನಾಯಿ ಮಾತ್ರ ಈಸಿಯಾಗಿ ಆ ಗುಂಡಿ ಹಾರಿ ಮುಂದೆ ಹೋಗುತ್ತೆ. ಆದ್ರೆ ತಾನು ರೇಸ್ ಗೆಲ್ಲೋದ್ನ ಬಿಟ್ಟು ಗುಂಡಿಯಲ್ಲಿ ಬಿದ್ದಿದ್ದ ಆ ನಾಯಿನ ಕಾಪಾಡೋಕೆ ಮತ್ತೆ ಹಿಂದಕ್ಕೆ ಬರುತ್ತೆ. ಕೊನೆಗೆ ಆ ನಾಯಿನ ಕಾಪಾಡಿ ತನ್ನ ರೇಸ್ ನ ಕೂಡ ಕಂಪ್ಲೀಟ್ ಮಾಡಿ ಈ ದೇಸಿ ನಾಯಿನೇ ಚಾಂಪಿಯನ್ ಆಗಿ ಗೆದ್ಬಿಡುತ್ತೆ.